ಎಲ್ಲರಿಗೂ ನಮಸ್ಕಾರ. ಇವತ್ತು ನಾವು ಮಾತಾಡೋಕೆ ಹೊರಟಿರುವ ವಿಷಯ ಜೈ ಕಿಸಾನ್ ಮಾರುಕಟ್ಟೆಯ ಅಚಲ ಏಕತೆ. ಕೇಳೋಕೆ ಇದೊಂದು ಮಾರುಕಟ್ಟೆಯ ಕಥೆ ಅಂತ ಅನ್ಸಬಹುದು, ಆದರೆ ಇದು ಅದಕ್ಕೂ ಮೀರಿದ್ದು. ಇದು ಒಗ್ಗಟ್ಟು, ಪರಿಶ್ರಮ ಮತ್ತು ಚೈತನ್ಯದ ಒಂದು ಅದ್ಭುತ ಕಥೆ. ಸರಿ, ಹಾಗಾದ್ರೆ ಬನ್ನಿ ಈ ವಿಷಯದ ಆಳಕ್ಕೆ ಇಳಿಯೋಣ. ಮೊದ್ಲೇ ಈ ಒಂದು ಅದ್ಭುತವಾದ ಮಾತನ್ ಕೇಳಿ, ಯಾಕಂದ್ರೆ ನಾವಿವತ್ತು ಮಾತಾಡೋ ಇಡೀ ಕಥೆಯ ಸಾರಾಂಶ, ಅದ್ರ ಆತ್ಮವೇ ಈ ಒಂದು ವಾಕ್ಯದಲ್ಲಿದೆ. ಮೊದಲನೇದಾಗಿ ಈ ಜೈ ಕಿಸಾನ್ ಮಾರುಕಟ್ಟೆಯ ಹೆಮ್ಮೆ ಏನು ಅನ್ನೋದ್ರ ಬಗ್ಗೆ ಮಾತಾಡೋಣ. ಅಂದ್ರೆ ಇದು ಬರೀ ಒಂದು ವ್ಯಾಪಾರ ಮಾಡೋ ಜಾಗ ಆಗಿರ್ಲಿಲ್ಲ. ಹಾಗಿದ್ರೆ ಬೆಳಗಾವಿಯ ಜನರಿಗೆ ಇದೊಂದು ಹೆಮ್ಮೆಯ ಸಂಕೇತ ಆಗಿದ್ದು ಹೇಗೆ? ಬನ್ನಿ ನೋಡೋಣ. ಹೌದು, ಈ ಮಾರುಕಟ್ಟೆ ಅಂದ್ರೆ ಬರೀ ಇಟ್ಟಿಗೆ, ಸಿಮೆಂಟ್ನಿಂದ ಕಟ್ಟಿದ ಕಟ್ಟಡ ಅಲ್ಲವೇ ಅಲ್ಲ. ಅದೊಂದು ರೀತಿ ಕಠಿಣ ಪರಿಶ್ರಮ, ಪ್ರಾಮಾಣಿಕತೆ ಮತ್ತು ರೈತನ ಆ ಅಚಲವಾದ ಚೈತನ್ಯಕ್ಕೆ ಒಂದು ಜೀವಂತ ಸಾಕ್ಷಿ ಇದ್ಹಾಗೆ. ಅಲ್ಲಿರೋ ಪ್ರತಿಯೊಬ್ಬ ವ್ಯಾಪಾರಿಯ ಬೆವರ ಹನಿ, ಪ್ರತಿಯೊಬ್ಬ ರೈತನ ನಂಬಿಕೆ, ಅದೇ ಈ ಮಾರುಕಟ್ಟೆಯ ನಿಜವಾದ ಅಡಿಪಾಯ. ಆದ್ರೆ ಗೊತ್ತಲ್ಲ, ಎಲ್ಲವೂ ಚೆನ್ನಾಗ್ ನಡೀತಿದೆ ಅಂದಾಗ್ಲೇ ಒಂದು ದೊಡ್ಡ ಸವಾಲ್ ಬಂದು ಎದುರಾಗುತ್ತೆ. ಇಲ್ಲಿನೂ ಹಾಗೇನೇ ಆಯ್ತು. ಸಿಸ್ಟಮ್ ಅಥವಾ ವ್ಯವಸ್ಥೆಯ ಕಡೆಯಿಂದ ಒಂದು ಒತ್ತಡ ಬಂತು. ಆ ಒತ್ತಡ ಹೇಗಿತ್ತು ಅಂದ್ರೆ ಅವರ ಅಸ್ತಿತ್ವವನ್ನೇ ಪ್ರಶ್ನೆ ಮಾಡುವಂತಿತ್ತು. ಸೊ ಏನಾಯ್ತು ಅಂದ್ರೆ, ಈ ಜೈ ಕಿಸಾನ್ ಮಾರುಕಟ್ಟೆಯನ್ನ ಬಲವಂತವಾಗಿ ಎಪಿಎಂಸಿ ಯಾರ್ಡ್ಗೆ ಶಿಫ್ಟ್ ಮಾಡ್ತಾರೆ. ಎಪಿಎಂಸಿ ಅಂದ್ರೆ ನಿಂಗೆ ಗೊತ್ತಿರ್ಬೋದು, ಕೃಷಿ ಉತ್ಪನ್ನ ಮಾರುಕಟ್ಟೆ ಸಮಿತಿ. ಇದು ಸರ್ಕಾರದ ಕಂಟ್ರೋಲ್ನಲ್ಲಿರೋ ಒಂದು ಸಿಸ್ಟಮ್. ಆದ್ರೆ ಈ ನಿರ್ಧಾರ ತಗೊಂಡೋರು ಒಂದು ಮುಖ್ಯವಾದ ವಿಷಯ ಮರೆತ್ಬಿಟ್ಟಿದ್ರು. ಅದೇನಂದ್ರೆ, ಈ ಮಾರುಕಟ್ಟೆಯ ಅಡಿಪಾಯ ಕಲ್ಲು ಮಣ್ಣಿಂದಾಗಿದ್ದಲ್ಲ, ಅದು ಜನರ ನಂಬಿಕೆ, ಅವರ ಒಗ್ಗಟ್ಟಿನಿಂದ ಕಟ್ಟಿದ್ದು. ಇಲ್ಲಿ ನೋಡಿ, ಈ ಹೋರಾಟದ ಎರಡು ಮುಖಗಳು ಎಷ್ಟು ಸ್ಪಷ್ಟವಾಗಿ ಕಾಣಿಸ್ತಿವೆ. ಒಂದ್ ಕಡೆ ರೈತರ ಚೈತನ್ಯ, ಅವರ ಬೆವರು, ಅವರ ಆ ಹೆಗಲಿಗೆ ಹೆಗಲ್ ಕೊಟ್ಟು ನಿಂತ ಒಗ್ಗಟ್ಟು. ಮತ್ತೊಂದ್ ಕಡೆ ಮಾರುಕಟ್ಟೆಯನ್ನ ಬಲವಂತವಾಗಿ ಶಿಫ್ಟ್ ಮಾಡ್ದ, ಅವರ ಒಗ್ಗಟ್ಟನ್ನ ಮುರಿಯಕ್ ನೋಡ್ದ, ಮತ್ತು ಎಲ್ಲಕ್ಕಿಂತ ಮುಖ್ಯವಾಗಿ ಅವರ ಶಕ್ತಿಯನ್ನ ತುಂಬಾನೇ ಕಮ್ಮಿ ಅಂದಾಜ್ ಮಾಡ್ದ ಆ ವ್ಯವಸ್ಥೆ. ಆದ್ರೆ ಅವ್ರು ಸುಮ್ನೆ ಕೂತ್ಕೊಳ್ಳಿಲ್ಲ, ಸೋಲನಂತೂ ಒಪ್ಕೊಳ್ಳೇ ಇಲ್ಲ. ಈ ಬಲವಂತದ ಸ್ಥಳಾಂತರಕ್ಕೆ ಅವ್ರು ಕೊಟ್ಟ ಉತ್ತರ ಇದೆಯಲ್ಲ, ಅದು ಅವರ ಒಗ್ಗಟ್ಟಿನಿಂದ ಬಂತು. ನಿಜ ಹೇಳ್ಬೇಕಂದ್ರೆ ಅದೇ ಈ ಇಡೀ ಕಥೆಯ ಟರ್ನಿಂಗ್ ಪಾಯಿಂಟ್. ಹಾಗಾದ್ರೆ ಇದು ನಡೀತು ಹೇಗೆ? ಸ್ಟೆಪ್ ಬೈ ಸ್ಟೆಪ್ ನೋಡೋಣ. ಮೊದಲನೇದಾಗಿ ವ್ಯಾಪಾರಿಗಳನ್ನ ಎಪಿಎಂಸಿಗೆ ಶಿಫ್ಟ್ ಮಾಡಿದ್ರು. ಆದ್ರೆ ಅವರು ಆ ಹೊಸ ಜಾಗದ ಒಳಗೆ ಕಾಲಿಡೋಕೆ ರೆಡಿಯೇ ಇರಲಿಲ್ಲ. ನೇರವಾಗಿ ನಿರಾಕರಿಸ್ಬಿಟ್ರು. ಬದಲಿಗೆ ಜೈ ಕಿಸಾನ್ನ ಪ್ರತಿಯೊಬ್ಬ ವ್ಯಾಪಾರಿ, ಸಪ್ಲೈಯರ್, ರಿಟೇಲರ್ ಎಲ್ಲರೂ ಒಟ್ಟಾಗಿ ನಿಂತಿದ್ದು ಭಾನುವಾರದ ಮಾರುಕಟ್ಟೆಯಲ್ಲಿ. ನೋಡಿ, ಇದೊಂದು ಸಣ್ಣ ಪ್ರತಿಭಟನೆಯಾಗಿ ಶುರುವಾಗಿ ಆಮೇಲೆ ಒಂದು ದೊಡ್ಡ ಚಳುವಳಿಯಾಗಿ ಕೊನೆಗೆ ಒಂದು ದೊಡ್ಡ ಯಶಸ್ಸನ್ನೇ ಸೃಷ್ಟಿ ಮಾಡಿತು. ಸರಿ, ಈ ರೀತಿ ಗಟ್ಟಿಯಾಗಿ ನಿಂತಿದ್ದಕ್ಕೆ ರಿಸಲ್ಟ್ ಏನಾಯ್ತು? ಒಂದ್ ಕಡೆ ಜನರ ಒಗ್ಗಟ್ಟಿನ ಶಕ್ತಿ, ಇನ್ನೊಂದು ಕಡೆ ಸಿಸ್ಟಮ್ನ ಹಠ. ಬನ್ನಿ ಇವೆರಡಲ್ಲಿ ಯಾವ್ದು ಗೆಲ್ತು ಅಂತ ನೋಡೋಣ. ಒಂದ್ ಕಡೆ ಈ ಭಾನುವಾರದ ಮಾರುಕಟ್ಟೆ ಇದೆಯಲ್ಲ, ಅದು ಜನರಿಂದ, ಅವರ ಪ್ರೀತಿಯಿಂದ ತುಂಬಿ ತುಳುಕುತ್ತಿತ್ತು. ಆದ್ರೆ ಇನ್ನೊಂದ್ ಕಡೆ ಕೋಟಿ ಕೋಟಿ ಖರ್ಚು ಮಾಡಿ ಕಟ್ಟಿದ ಎಪಿಎಂಸಿ ಅಂಗಡಿಗಳು ಒಂದೇ ಒಂದು ಗ್ರಾಹಕರಿಲ್ಲದೆ ಕಾದು ಕಾದು ಸುಸ್ತಾಗ್ ಹೋಗಿದ್ವು. ದಿನಗಳು ಉರುಳಿದ್ವು, ತಿಂಗಳುಗಳೇ ಕಳೆದ್ವು. ಆದ್ರೆ ಆ ಎಪಿಎಂಸಿ ಅಂಗಡಿಗಳ ಶಟರ್ಗಳು ಮಾತ್ರ ಓಪನ್ ಆಗ್ಲೇ ಇಲ್ಲ. ಮುಚ್ಚಿದ ಹಾಗೇನೇ ಉಳಿದ್ವು. ಯಾಕೆ ಗೊತ್ತಾ? ಸಿಂಪಲ್. ಹಣದಿಂದ ಬಿಲ್ಡಿಂಗ್ಗಳನ್ನ ಕೊಂಡ್ಕೋಬಹುದು, ಆದ್ರೆ ಜನರ ನಂಬಿಕೆ, ಅವರ ಚೈತನ್ಯ, ಅದನ್ನ ಯಾವತ್ತೂ ದುಡ್ಡು ಕೊಟ್ಟು ತಗೊಳಕ್ಕಾಗಲ್ಲ. ಆದ್ರೆ ಕಥೆ ಇಷ್ಟಕ್ಕೆ ಮುಗೀಲಿಲ್ಲ. ಈ ಸತ್ಯವನ್ನ ಅರ್ಗಿಸ್ಕೊಳ್ಳೋಕೆ ಆಗದ ಕೆಲವರು ಮೂಲಗಳು ಹೇಳೋ ಪ್ರಕಾರ ಹೊಸ ಡರ್ಟಿ ಟ್ರಿಕ್ಸ್ ಅಥವಾ ಕೊಳಕು ತಂತ್ರಗಳನ್ನ ಬಳಸೋಕೆ ಶುರು ಮಾಡಿದ್ರು. ಕೆಲವು ಹೊಸ ರೂಲ್ಸ್ ಬಂತು. ತರಕಾರಿ ಗಾಡಿಗಳೆಲ್ಲ ಸೆಕೆಂಡ್ ಗೇಟ್ನಿಂದಲೇ ಬರ್ಬೇಕು, ಈರುಳ್ಳಿ ಗೆಣಸು ಗಾಡಿಗಳು ಫಸ್ಟ್ ಗೇಟ್ನಿಂದ ಬರ್ಬೇಕು ಅಂತ. ಇದನ್ನ ಕೇಳಿದ್ರೆ ಏನೋ ಸಣ್ಣ ರೂಲ್ಸ್ ಚೇಂಜ್ ಅನ್ಸ್ಬೋದು, ಆದ್ರೆ ಇದ್ರ ಹಿಂದಿದ್ದ ಉದ್ದೇಶ ಬೇರೆನೇ ಇತ್ತು. ವ್ಯಾಪಾರಿಗಳ ಆವಕನ್ನ, ಅಂದ್ರೆ ಅವರ ವ್ಯಾಪಾರದ ಹರಿವನ್ನ ಮುರಿಯೋದೇ ಇದರ ಗುರಿಯಾಗಿತ್ತು. ವ್ಯಾಪಾರಿಗಳನ್ನ ಬೇರೆ ಬೇರೆ ಮಾಡಿ ಅವರ ಒಗ್ಗಟ್ಟನ್ನ ಒಡೆಯೋ ಒಂದು ಪ್ಲಾನ್ ಇದಾಗಿತ್ತು. ಹಾಗಿದ್ರೆ ಈ ಆವಕ್ಕಂದ್ರೆ ಏನು ಅಂತ ಯೋಚನೆ ಬರ್ಬೋದು. ಆವಕ್ಕಂದ್ರೆ ಬರೀ ಹಣ ಅಲ್ಲ, ಅದು ವ್ಯಾಪಾರಿಗಳ ದೈನಂದಿನ ಬಿಸ್ನೆಸ್ ಫ್ಲೋ, ಅವರ ಸಂಪಾದನೆಯ ಜೀವನಾಡಿ ಇದ್ದ ಹಾಗೆ. ಸೊ ಈ ಹೊಸ ರೂಲ್ಸ್ ಮೂಲಕ ಆ ಜೀವನಾಡಿಯನ್ನೇ ಕಟ್ ಮಾಡೋದೇ ಪ್ರಯತ್ನ ನಡೀತು. ಇದೆಲ್ಲ ಘಟನೆಗಳು ನಮ್ಮನ್ನ ಒಂದು ಮುಖ್ಯವಾದ ಪ್ರಶ್ನೆಗೆ ತಂದು ನಿಲ್ಲಿಸುತ್ತೆ. ಅದೇನಂದ್ರೆ, ಈ ಜೈ ಕಿಸಾನ್ ವ್ಯಾಪಾರಿಗಳ ಅಸಲಿ ಗುರುತು ಏನು? ಅವರನ್ನ ಒಂದುಗೂಡಿಸಿರೋ ಆ ಮೂಲ ತತ್ವ ಯಾವುದು? ಬನ್ನಿ ಅದನ್ನೇ ಈಗ ನೋಡೋಣ. ಈ ಒಂದು ಮಾತು ಕೇಳಿ, ಇದರಲ್ಲಿ ಅವರ ಇಡೀ ಫಿಲಾಸಫಿಯೇ ಇದೆ. ಜೈ ಕಿಸಾನ್ ವ್ಯಾಪಾರಿಗಳು ಬಾಡಿಗೆ ಕೊಡುವವರಲ್ಲ, ಅವರು ಮಾರುಕಟ್ಟೆ ಕಟ್ಟುವವರು.
ಇದರ ಅರ್ಥ ಏನು ಗೊತ್ತಾ? ಅವರು ಬೇರೆಯವರು ಕಟ್ಟಿದ ಜಾಗದಲ್ಲಿ ಬರೀ ಬಾಡಿಗೆದಾರರಾಗಿ ಇರೋಕೆ ಸಿದ್ಧರಿಲ್ಲ. ಅವರು ತಮ್ಮ ಭವಿಷ್ಯವನ್ನ, ತಮ್ಮ ಮಾರುಕಟ್ಟೆಯನ್ನ, ತಮ್ಮ ಸ್ವಂತ ಶ್ರಮದಿಂದ ತಾವೇ ಕಟ್ಕೊಳ್ಳೋರು. ಅದಕ್ಕೇನೆ ಅವರ ಯಶಸ್ಸು ಅಷ್ಟು ಗಟ್ಟಿಯಾಗಿತ್ತು. ಯಾಕಂದ್ರೆ ಅದರ ಫೌಂಡೇಶನ್ ಬೇರೆಯಾರೋ ಹಾಕಿದ್ದಲ್ಲ, ಅದು ಅವರ ಸ್ವಂತ ಬೆವರಿನಿಂದ, ಅವರ ಒಗ್ಗಟ್ಟಿನಿಂದ, ಅವರ ಪರಿಶ್ರಮದಿಂದ ಕಟ್ಟಿದ್ದು. ಯಾರನ್ನೂ ಅವಲಂಬಿಸದೆ ಅವರು ಕಟ್ಟಿಕೊಂಡ ಸಾಮ್ರಾಜ್ಯ ಅದು. ಅದೇ ಅವರ ನಿಜವಾದ ಸ್ಟ್ರೆಂತ್. ಹಾಗಾದರೆ ಕೊನೆಯದಾಗಿ ಈ ಇಡೀ ಕಥೆಯಿಂದ ನಾವೇನ್ ಕಲಿಬಹುದು? ಒಂದು ಸಮುದಾಯದ ಶಕ್ತಿ ಮತ್ತು ವ್ಯಾಪಾರದ ಹಿತಾಸಕ್ತಿಗಳು ಒಂದಕ್ಕೊಂದು ಎದುರಾದಾಗ ಕೊನೆಗೆ ಗೆಲ್ಲುವ ನಿಜವಾದ ಪವರ್ ಯಾವುದು? ಅದು ಹಣದ್ದಾ, ಅಧಿಕಾರದ್ದಾ, ಅಥವಾ ಜನರ ಒಗ್ಗಟ್ಟಿನದ್ದಾ? ಇದರ ಬಗ್ಗೆ ಯೋಚನೆ ಮಾಡಿ.